ಹಾಗಾದ್ರೆ ಬೇಜಾರು ಮಾಡ್ಕೊಂಡಿದ್ದವರು ಅಸಮಾಧಾನ ಇದ್ದಂಥವರು ಎಲ್ಲರೂ ಕೂಡ ಸಮಾಧಾನ ಆದ್ರ ಇಲ್ಲ. BR ಪಾಟೀಲ್ ಅವರು ಈಗಲೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರ ನನಗಿದೆ, ಹೀಗಂತ ಶಾಸಕ BR ಪಾಟೀಲ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡೋ ಭರವಸೆ ಸಿಕ್ಕಿತ್ತು. ಸಿದ್ದರಾಮಯ್ಯನವರು ಮೂರು ಬಾರಿ ಕರೆಸಿ ಭರವಸೆಯನ್ನೂ ಕೊಟ್ಟಿದ್ರು. ಆದರೆ ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ, ಖುಷಿಯಾಗಿದೆ, ಹೀಗಂತ BR ಪಾಟೀಲ್ರು ಬೇಸರ ಹೊರಹಾಕಿದ್ದಾರೆ. ಜನ ನನಗೆ 5 ವರ್ಷಕ್ಕೆ ಅಂತ ಆಯ್ಕೆ ಮಾಡಿದ್ರು, ಅದಕ್ಕೋಸ್ಕರ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ. ನನಗೆ ಅಸಮಾಧಾನ ಇದೆ, ಸಮಾಧಾನ ಮಾಡೋದಕ್ಕೆ ಯಾರೂ ಕೂಡ ಫೋನ್ ಮಾಡಿಲ್ಲ, ಹೀಗಂತ ಕಲಬುರಗಿಲಿ ಶಾಸಕ BR ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಬೇಸರ ಸಂಖ್ಯೆ ಏನಂದರೆ BJPಯವರು ಓಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಆಯಿತು. ನಾನು ನನ್ನ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣವನ್ನು ಕೊಟ್ಟು ಸಾಬೀತುಗಳನ್ನು ಕೊಟ್ಟು ಎಲ್ಲ ನಾನು ಮಟೀರಿಯಲ್ ಕೊಟ್ಟಿದ್ದೆ. ರಾಹುಲ್ ಗಾಂಧಿ ನನಗೆ 3 ಸಲ ಕರೆದು ಮಾತಾಡಿದರು. ಓಟ್ ಚೋರಿ ಪ್ರಕರಣ ಇಡೀ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು, ಆಳಂದು. ಇಲ್ಲಿದ್ದರೆ ಉಳಿದೆಲ್ಲ ಓಟ್ ಚೋರಿಗಳು ಸುಳ್ಳು, ರಾಜಕೀಯ ಪ್ರೇರಿತ ಅಂತ ಅಂದ್ಕೊಂಡಿದ್ರು. ನನ್ನ ಓಟ್ ಚೋರಿ ಕೇಸ್ ಇದೆಲ್ಲ, ಇದರಲ್ಲಿ ಅಕ್ರಮವಾದ ಸತ್ಯ. ಅದಕ್ಕಾಗಿಯೇ 400 ಪೇಜಿನ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಅದನ್ನಾದರೂ ಪರಿಗಣಿಸಬೇಕಾಗಿತ್ತು ಅಂತ ನನಗೆ ಅಲ್ಲ. ಆ ಸಂದರ್ಭದಲ್ಲಿ ಕೂಡ ಹೇಳಿದರು, ಇದನ್ನು ರಾಹುಲ್ ಗಾಂಧಿ ಅವರನ್ನು ಮೆಚ್ಚೋದಕ್ಕೆ ಮಾಡಿದ್ದಾರೆ ಇದನ್ನೆಲ್ಲ ಅಂತೇಳಿ. ಇಲ್ಲ, ವಿರೋಧ ಪಕ್ಷದವ್ರು ಹೇಳೋದು ಸುಳ್ಳೋದು. ಅದು ರಾಹುಲ್ ಗಾಂಧಿಯವರು ಹಿಂದೂ ಪತ್ರಿಕೆಯಲ್ಲಿ ನೋಡಿ ನನಗೆ ಕರ್ಕೊಂಡಿದ್ರು 4 ಸಲ. ಸರ್, ಇಷ್ಟೆಲ್ಲ ಮಾಡಿದಿರಿ ಪಕ್ಷಕ್ಕೋಸ್ಕರ, ಸಾಕಷ್ಟು ಸೀನಿಯರ್ ಕೂಡ ಇದ್ದಿರಿ, ನಮಗೆ ಸಿಗಲೇಬೇಕಿತ್ತು ಅನ್ನೋಂಥದ್ದು ಕೆಲವೊಂದು ಕಡೆ ಕೂಗು ಇತ್ತು. ಈಗ ಬರೀ ನನ್ನ ಕ್ಷೇತ್ರದಲ್ಲ, ಇಡೀ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿಜೀವಿಗಳು, ಲೇಖಕರು, ಚಿಂತಕರು, ಹೋರಾಟಗಾರರು ಎಲ್ಲರೂ ಕೂಡ ನಾನು ಆಗಬೇಕಂತೇಳಿ ಅಪೇಕ್ಷೆ ಇಟ್ಟಿದ್ದರು. ಮತ್ತು ಅನೇಕ ಜನ ತಾವೇ ಸ್ವಂತ ಹೋಗಿ ಹೇಳಿದರು, ಬುದ್ಧಿಜೀವಿಗಳು. ಅವ್ರು ಹೇಳಬಾರ್ದು.